ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಎದ್ದು ನಾನು ಮತ್ತು ಭೀಮಾ ಎಲ್ಲ ರೆಡಿಯಾಗಿ ಪೂಜೆ ಮಾಡಿದ್ದೀವಿ. ಮತ್ತು ತೇಜ್ ಅವ್ರು ಕೂಡ ರೆಡಿಯಾಗಿದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಗಣೇಶನ ಅಲ್ಲಿ ಹೋಗಿ ನಾವು ಕೂಡ ಕೈ ಮುಗಿದು ಬರೋಣ ಅಂತ ಹೋದ್ವಿ. ನೋಡಿ ಯಾವ ರೀತಿ ಕೂರಿಸಿದ್ದಾರೆ ಅಂತ ತುಂಬ ಚೆನ್ನಾಗಿದೆ. ಭೀಮಾ ಮತ್ತು ಆಯುಷ್ ಅವ್ರ ಅಮ್ಮ ಕೂಡ ನಿಂತಿದ್ದಾರೆ, ನೀವು ನೋಡ್ಬೋದು. ಅವರೇ ಗಣೇಶ ಕೂರಿಸಿರೋದು. ಅವ್ರ ಮನೆಗೆ ನಾವು ಕೂಡ ಹೋಗಿದ್ವಿ. ನೀವು ನೋಡ್ಬೋದು ಯಾವ ರೀತಿ ಕೂರಿಸಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ಪುಟಾಣಿ ಗಣೇಶ, ಗೌರಿನೂ ಕೂಡ ಕೂರಿಸಿದ್ದಾರೆ. ತುಂಬ ಇಷ್ಟ ಆಯಿತು. ಮುಂದೆ ನೀವು ನೋಡ್ಬೋದು, ಕ್ಲಿಪ್ ಹಾಕ್ತೀನಿ. ನಾನು ಮತ್ತು ಅಕ್ಕನೂ ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಮತ್ತು ತೇಜು, ನಾನು ಮತ್ತು ಭೀಮಾ, ಆಯುಷು ಮತ್ತು ಅವರಮ್ಮ ಎಲ್ಲರ ಜೊತೆಗೂ ಕೂಡ ಫೋಟೋ ತೆಗೆಸ್ಕೊಂಡಿದ್ದೀವಿ. ನೀವು ನೋಡ್ಬೋದು, ಕ್ಲಿಪ್ ಹಾಕ್ತೀನಿ. ಹಾಗೆ ನಾನು ಕೂಡ ತೆಗೆಸ್ಕೊಂಡೆ. ಗಣೇಶ ಎಷ್ಟು ಮುದ್ದಾಗಿದೆ ಅಲ್ಲ, ಮಣ್ಣಿನ ಗಣೇಶ. ಭೀಮನು ಕೂಡ ತುಂಬ ಖುಷಿಪಟ್ಲು. ಗಣೇಶ ಅಂದರೆ ತುಂಬ ಇಷ್ಟ ಅವಳಿಗೆ. ಅವರ ಅಜ್ಜಿ ಜೊತೆನೂ ಕೂಡ ಫೋಟೋ ತೆಗೆಸ್ಕೊಂಡ್ರು ಆಯುಷ್ ಮತ್ತು ಭೀಮಾ. ಇದಾದ ನಂತರ ಗಣೇಶನಿಗೆ ಕೈ ಮುಗಿದು ಅರಿಶಿನ ಕುಂಕುಮ ಕೊಟ್ಟರು. ನನಗೂ ಮತ್ತು ಭೀಮಂಗೆ ಪ್ರಸಾದ ಎಲ್ಲ ಕೊಟ್ಟರು. ನಾನು ಭೀಮಾ ಕೂಡ ಈಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನೀವು ನೋಡ್ಬೋದು. ಇಲ್ಲಿ ನಮ್ಮ ಏರಿಯಾದಲ್ಲಿ ಇನ್ನೂ ಗಣೇಶನ ತಂದಿಲ್ಲ, ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಮತ್ತು ಬಿನಿಶಾ ಹೋಗ್ತಾ ಇದ್ದೀವಿ ಹಳೆ ಮನೆ ಹತ್ರ. ಅಂದರೆ ಇವಾಗ ನಾವು ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಪ್ರತಿ ವರ್ಷವೂ ನಾವು ಅಲ್ಲೇ ಹಾಲು ಹಾಕೋದು. ನಾಗರ ಪಂಚಮಿಗೆ ಮಾಡಲ್ಲ. ಕೆಲವರು ಗೌರಿ ಹಬ್ಬದ ದಿನ ಮಾಡ್ತಾರೆ, ಪಂಚಮಿ ದಿನ ಮಾಡ್ತಾರೆ, ಕೆಲವರು ಗಣೇಶ ಹಬ್ಬದ ದಿನ ಮಾಡ್ತಾರೆ. ನೋಡಿ ಹೋಗ್ತಾ ಇದ್ದೀವಿ ನಾನು ಮತ್ತು ಬಿನಿಶಾ, ತೇಜ್ ಅವರು. ಫುಲ್ಲು ರಶ್ ಇತ್ತು, ನೀವು ನೋಡ್ಬೋದು. ನಿಂಗೇನು ಬೇಕು ಆ ಥರದ? ತಡಿ ಕೊಡಿಸ್ತೀನಿ. ಎಷ್ಟು ಹಬ್ಬದ ದಿನ ರಶ್ ಇದೆ ಅಂತ. ಭೀಮಾ ಇಲ್ಲಿ ಗಾಳಿ ಚಕ್ರ ರೌಂಡ್ಗೆ ತಿರುಗುತ್ತೆ ನೋಡಿ, ಅದನ್ನು ಕೇಳ್ತಾ ಇದ್ಲು. ಸೊ ಕೊಡೋಣ ಅಂತ ಕೊಡಿಸಿ ನಾನು ಮತ್ತು ಬಿನಿಶಾ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಇದು ಸರ್ಕಲ್ಲು, ಎಷ್ಟು ರಶ್ ಇದೆ ಅಂತ ನೀವು ನೋಡ್ಬೋದು. ಸರ್ಕಲಿಂದ ಹಾಗೆ ನಾವು ಮುಂದೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಭೀಮಾ ಅಳ್ತಿದ್ದ ಕಾರಣ ನಾನು ಅವಳಿಗೆ 2 ಚಕ್ರ ಕೊಡಿಸ್ದೆ. ಎಷ್ಟು ಆಟಾಡ್ತಿದ್ದಾಳೆ ನೋಡಿ. ಆಟೋದಲ್ಲಿ ಗಾಳಿ ಬರ್ತಿದ್ದೆ, ಅದಕ್ಕೆ ಆಟಾಡ್ತಿದ್ದಾಳೆ ಅಷ್ಟೊಂದು. ನಾವು ಮನೆಗೆ ಹೋಗಿದ ತಕ್ಷಣ ಮತ್ತೆ ಎಲ್ಲರೂ ಆಟೋದಲ್ಲಿ ಬರ್ಗೇರಮ್ಮ ಟೆಂಪಲ್ಗೆ ಹೋದ್ವಿ. ನೀವು ನೋಡ್ಬೋದು, ಅಷ್ಟೇನು ರಶ್ ಇಲ್ಲ. ಇದು ಎಂಟ್ರೆನ್ಸು. ಆಟೋದಲ್ಲಿ ಬಂದಿದ್ದೀವಿ ಇವಾಗ ಎಲ್ಲರೂ. ತೇಜ್ ಅವರ ಸಿಸ್ಟರ್ಸು, ಅವ್ರ ಮಕ್ಕಳು ಮತ್ತು ತೇಜ್ ಅವರು ಹಂಗೆ ಡ್ಯೂಟಿಯಿಂದ ಬರ್ತೀನಿ ಅಂತ ಹೇಳಿದರು, ಹಾಗೆ ಜಾಯ್ನ್ ಆದರು. ನೀವು ನೋಡ್ಬೋದು. ಕೈಕಾಲು ತೊಳ್ಕೊಂಡು ನಾವು ದೇವ್ರ ಹತ್ರ ಹೋಗ್ತಾ ಇದ್ದೀವಿ ಹಾಲು ಹಾಕೋಕ್ಕೆ. ಅಷ್ಟೇನು ರಶ್ ಇಲ್ಲ, ನೀವು ನೋಡ್ಬೋದು ಎಂಟ್ರೆನ್ಸಲ್ಲಿ. ನಾನು ಕೂಡ ನೀರು ಹಾಕಿ ಕುಂಕುಮ ಅರಿಶಿನ ಹಾಕಿ ದೇವ್ರಿಗೆ ಅಳ್ಬತ್ತಿ ಗೆಜ್ಬತ್ತಿ ಎಲ್ಲ ಹಾಕಿ, ನೀವು ನೋಡ್ಬೋದು, ಹತ್ತಿ ಎಲ್ಲ ಇಟ್ಟು ನಾನು ಕೂಡ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ತುಂಬ ರಶ್ ಇದ್ದಿದ್ದ ಕಾರಣ ಒಬ್ಬೊಬ್ಬರಾಗಿ ಮಾಡೋಣ ಅಂತ ಹಿಂದೆ ಮುಂದೆ ನಿಂತಿದ್ದೀವಿ. ನೀವು ನೋಡಿ ಎಷ್ಟು ಜನ ಆಗಲೇ ಬಂದು ಪೂಜೆ ಮಾಡ್ತಿದ್ದಾರೆ. ಅಷ್ಟು ರಶ್ ಇರಲಿಲ್ಲ. ಆಗಲೇ ಸಂಜೆ ಆಗಿತ್ತು, ನಾವು ಮಳೆ ಬರ್ತಿತ್ತು, ನಿಂತಾದ್ಮೇಲೆ ಹೋಗಿದ್ದೀವಿ. ಪೂಜೆ ಮಾಡ್ತಿದ್ದೀನಿ, ನೀವು ನೋಡ್ಬೋದು. ದೇವರು ಯಾವುದೇ ರೀತಿ ಕನಸಲ್ಲಿ ನಮಗೆ ಬರದೇ ಇರಲಿ, ಅಮ್ಮ ನಾಗಮ್ಮ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಪೂಜೆ ಮಾಡಿ ಅರಿಶಿನ ಕುಂಕುಮ ಆಗಿರಲಿ ಮತ್ತು ನೈವೇದ್ಯ ಆಗಿರಲಿ ಎಲ್ಲ ಇಟ್ಟು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಮತ್ತು ಕೈಗೆ ಕಂಕಣ ಆಗಿರಲಿ ಕಟ್ತಾರೆ. ನೆಕ್ಸ್ಟು ನಾನು ಮತ್ತು ಬಿನಿಶನ್ನ ಕರ್ಕೊಂಡು ಹಾಲು ಹಾಕಿ ಪೂಜೆ ಮಾಡ್ತಾಯಿದ್ದೀನಿ.
ಎಲ್ಲರೂ ಹಾಲು ಹಾಕಿ ಪೂಜೆ ಮಾಡಿದ ನಂತರ ಒಳಗಡೆ ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ದೇವಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ಎಲ್ಲಾ ತರ ಬಳೆಗಳಾಗಿರ್ಬೋದು, ಮತ್ತೆ ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ಎಲ್ಲಾ ರೀತಿನೂ ಅಲಂಕಾರ ಮಾಡಿದ್ದಾರೆ. ನೀವು ನೋಡಿ, ಇದು ಎಂಟ್ರೆನ್ಸು. ದೇವಿ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಬಳೆಗಳಲ್ಲಿ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ. ಎಲ್ಲ ಥರದ ಬಳೆಗಳಿದೆ ನೋಡಿ. ಹಸಿರಾಗ್ಬೋದು, ಕೆಂಪು, ಹಳದಿ, ಎಲ್ಲ ರೀತಿ ಬಣ್ಣಗಳದ್ದು ಬಳೆಗಳು ಅಲಂಕಾರ ಮಾಡಿದ್ದಾರೆ. ಮತ್ತು ಫ್ಲವರ್ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಬೀಬನ್ನ ಅವ್ರ ಸಿಸ್ಟರ್ ಎತ್ಕೊಂಡಿದ್ದಾರೆ. ನೀವು ನೋಡ್ಬೋದು ತೇಜು ಕೂಡ ಅಲ್ಲಿ ದೇವ್ರ ಮುಂದೆ ಅಡ್ಬಿಲ್ಸಿ ಕೈ ಮುಗಿಸ್ತಿದ್ದಾರೆ. ನೀವು ನೋಡಿ ದೇವಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಗಣೇಶ ಮತ್ತು ಗೌರಿನ ಪಕ್ಕದಲ್ಲಿ ಕೂರಿಸಿ ಅಲಂಕಾರ ಮಾಡಿದ್ದಾರೆ. ನೋಡಿ ಯಾವ ರೀತಿ ಗಣೇಶನ ಇಟ್ಟಿದ್ದಾರೆ ದೇವಿ ಮುಂದೆ. ನೀವು ನೋಡ್ಬೋದು ಎಷ್ಟು ಮುದ್ದಾಗಿ ದೇವಿ ಕಾಣ್ತಿದ್ದಾಳೆ ಅಂತ. ನೋಡಿ, ಗಣೇಶ ಆಗಿರ್ಬೋದು, ಗೌರಿ ಕೆಳಗಡೆ ಕೂರಿಸಿದ್ದಾರೆ, ಗಣೇಶ ಇಲ್ಲಿ ತೊಡೆ ಮೇಲೆ ಕೂರಿಸಿದ್ದಾರೆ. ನೀವು ನೋಡಿ, ಗೌರಿ ಕೆಳಗಡೆ, ಗಣೇಶ ಮೇಲೆ. ಎಷ್ಟು ಚೆನ್ನಾಗಿದೆ ನೀವು ನೋಡಿ. ಬಳೆಗಳಿಂದ ದೇವಿಗೆ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಅಲ್ಲಿ ಬುದ್ಧಿಯವ್ರು ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಬರ್ತಾ ಅಲ್ಲಿ ದೇವಸ್ಥಾನ ಎಂಟ್ರೆನ್ಸಲ್ಲಿ ಮುತ್ತೈದೆಯರಿಗೆ ಬಳೆಗಳಿಟ್ಟಿರ್ತಾರೆ. ಗೌರಿ ಗಣೇಶ ಹಬ್ಬದಲ್ಲಾಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಿರ್ಬೋದು, ಕೆಲವೊಂದು ಹಬ್ಬಗಳಲ್ಲಿ ಮಹಿಳೆಯರಿಗೆ ಅಂದರೆ ಮುತ್ತೈದೆಯರಿಗೆ ಬಳೆ ತಗೊಳ್ಳಿ ಅಂತ ಬಳೆ ಇಟ್ಟಿರ್ತಾರೆ. ಹಾಗೆ ನಾನು ಭೀಮಾ ಕೂಡ ಒಂದು ವಿಡಿಯೋ ಇರಲಿ ಅಂತ ತೆಗೆಸ್ಕೊತಿದ್ದೀವಿ. ಇದು ದೇವಸ್ಥಾನದ ಮುಂಭಾಗ. ನಾನು ಭೀಮಾ ತೆಗೆಸ್ಕೊಂಡ್ವಿ. ಮತ್ತು ಇದು ಗ್ರೂಪ್ ಫೋಟೋ ಇದೆ. ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ದೇವಸ್ಥಾನ ಮುಂದೆ ತೆಗೆಸ್ಕೊತಿದ್ದೀವಿ. ಹಾಗೆ ತೇಜು ಕೂಡ ಜಾಯ್ನ್ ಆದರು, ಫೋಟೋಗೆ ನಿಂತ್ಕೊಂಡ್ರು. ಎಲ್ಲರದ್ದು ಫೋಟೋ ವಿಡಿಯೋ ತೆಗೆದುಕೊಟ್ರು ಅವರೇ. ತೇಜು ಕೂಡ ಬನ್ನಿ ಅಂತ ನಿಂತ್ಕೊಂಡಾಗ ಅವರು ಕೂಡ ನಿಂತ್ಕೊಂಡ್ರು. ಎಲ್ಲರೂ ಪೂಜೆ ಮಾಡಿ ಕಂಕಣ ಕಟ್ಟಿ ಎಲ್ಲರಿಗೂ ಮುತ್ತೈದೆಯರಿಗೆಲ್ಲ ಕೊಟ್ಟು ಮನೆಗೆ ಬಂದ ತಕ್ಷಣ ನಾನು ತೇಜ್ ಅವ್ರ ಸಿಸ್ಟರು ಕೂಡ ಬಾಗಿನ ಕೊಡ್ತಿದ್ದೀನಿ. ನೀವು ನೋಡ್ಬೋದು, ಅಕ್ಕಿ ಬೆಲ್ಲ ಆಗಿರಲಿ, ಹೂವು, ಹಣ್ಣು, ಕಾಯಿ, ಎಲೆ ಮತ್ತು ಸೀರೆ ಎಲ್ಲ ಕೊಟ್ಟು ಅವ್ರಿಗೆ ಕುಂಕುಮ ಅರಿಶಿನ ಕೊಟ್ಟು ತವ್ರ ಮನೆ ಉಡುಗೊರೆ ಅಂತ ಅಂದ್ಬಿಟ್ಟು ನಾನು ಕೊಡ್ತಾಯಿದ್ದೀನಿ. ಅವ್ರಿಗೆ ಬಳೆ ಎಲ್ಲ ಹಾಕಿ ಕಾಯಿ ಕಂಕಣ ಎಲ್ಲ ಕೊಟ್ಟು ಕೊನೆಗೆ ತೇಜು ಸಿಸ್ಟರ್ಸು ರಾಖಿ ಕಟ್ಟಾದಮೇಲೆ ಇದೊಂದು ಪಿಕ್ ತೆಗೆಸ್ಕೊಂಡ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿತ್ತು? ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.